ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ಸಿಪಿಐಎಂಎಲ್ ರೆಡ್ ಸ್ಟಾರ್ನ ಅಖಿಲ ಭಾರತ ಪ್ಲೀನಂ ವಿಶೇಷ ಸಮ್ಮೇಳನ ತರ್ಕ್ಶೀಲ್ ಭವನ, ಅಮರ್ ಸಾಹಿದ್ ಬಿಹಾಂತ್ ಸಿಂಗ್ ಮೂಮ್ ಹಾಲ್, ತರ್ಕ್ಶೀಲ್ ಚೌಕ್, ಕ್ರಾಂತಿಕಾರಿ ಕವಿ ಸಂತ ರಾಮ್ ಉದಾಸಿ ನಗರ, ಬರ್ನಾಲಾ, ಪಂಜಾಬ್ನಲ್ಲಿ ನವೆಂಬರ್ 22ರಿಂದ 24ರವರೆಗೆ ನಡೆಯಲಿದೆ. ಭಾರತದಾದ್ಯಂತ 15 ರಾಜ್ಯಗಳಿಂದ ಸುಮಾರು 120 ಆಯ್ದ ಕಮ್ಯುನಿಸ್ಟ್ ಕ್ರಾಂತಿಕಾರಿ ಪ್ರತಿನಿಧಿಗಳು ಈ ಅಖಿಲ ಭಾರತ ಪ್ಲೀನಂನಲ್ಲಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ಪ್ಲೀನಂ ನವೆಂಬರ್ 22ರಂದು ರ್ಯಾಲಿ ಮತ್ತು ಸಾರ್ವಜನಿಕ ಸಭೆಯೊಂದಿಗೆ ಪ್ರಾರಂಭವಾಗುತ್ತದೆ. ಪ್ಲೀನಂಗೆ ಮೊದಲು ನವೆಂಬರ್ 21 ಜಾತಿ ವಿನಾಶ ಚಳುವಳಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಕಮ್ಯುನಿಸ್ಟ್ ದೃಷ್ಟಿಕೋನ ಎಂಬ ವಿಚಾರ ಸಂಕಿರಣ ನಡೆಯಲಿದೆ ಎಂದು ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ಹೇಳಿದರು. ಭಾರತದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವಿನ ಆಳವಾದ ಅಸಮಾನತೆಯ ಬೆಳೆಯುತ್ತಿದೆ. ಅತಿ ಶ್ರೀಮಂತ ಬಿಲಿಯನರ್ಗಳ ಸಂಪತ್ತು ಮತ್ತು ರಾಷ್ಟ್ರೀಯ ಆಸ್ತಿಯಲ್ಲಿ ಅವರ ಪಾಲು 1947ಕ್ಕೆ ಹೋಲಿಸಿದರೆ ಆತಂಕಕಾರಿ ಮಟ್ಟವನ್ನು ತಲುಪಿದೆ. ಭಾರತವು ಜಾಗತಿಕ ಬಡತನದ ಭದ್ರಕೋಟೆಯಾಗಿದೆ. ಇದು ನಿರುದ್ಯೋಗದ ಬಂಜರು ಭೂಮಿಯಾಗಿದೆ ಮತ್ತು ವಿಶ್ವದ ಅತ್ಯಂತ ಭ್ರಷ್ಟ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಕಾರ್ಮಿಕ ವರ್ಗದ ಬಡವರ ಶೋಷಣೆಗೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಅನಿಯಂತ್ರಿತ ಕಾರ್ಪೊರೇಟ್ ಲೂಟಿಗೆ ಯಾವುದೇ ಮಿತಿ ಇಲ್ಲ. ಭಾರತದ ಕಾರ್ಮಿಕ ಕಾನೂನುಗಳು, ತೆರಿಗೆ, ಕೈಗಾರಿಕಾ ಮತ್ತು ಕೃಷಿ ನೀತಿಗಳು ಮತ್ತು ಪರಿಸರ ನಿಯಮಗಳು ಇವೆಲ್ಲವೂ ಸಾಮ್ರಾಜ್ಯಶಾಹಿ ಮತ್ತು ಭಾರತೀಯ ಪ್ರತಿಗಾಮಿ ಕಾರ್ಪೊರೇಟ್ ಬಂಡವಾಳದ ಲಾಭಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಭಾರತದಲ್ಲಿ ಕಾರ್ಪೊರೇಟ್ ಬೆಂಬಲಿತ ಕೇಸರಿ ಮನುವಾದಿ ಫ್ಯಾಸಿಸ್ಟ್ ಆಡಳಿತವು ಸಾಮ್ರಾಜ್ಯಶಾಹಿಯ ಕಿರಿಯ ಪಾಲುದಾರ. ಪ್ರಸ್ತುತ ವಿಶ್ವದ ಅತಿದೊಡ್ಡ ಮತ್ತು ಹಳೆಯ ಫ್ಯಾಸಿಸ್ಟ್ ಸಂಘಟನೆಯಾದ RSS ಅದರ ರಾಜಕೀಯ ಸಾಧನವಾದ BJP 80% ಸಾಮಾನ್ಯ ಜನಸಂಖ್ಯೆಯನ್ನು ನೆಲಸಮ ಮಾಡಿದೆ. ಇದರಲ್ಲಿ ಕಾರ್ಮಿಕ ವರ್ಗದ ಬಡವರು ಸೇರಿದ್ದಾರೆ. ಅವರಲ್ಲಿ ಬಹುಪಾಲು ಅಸಂಘಟಿತ ಕಾರ್ಮಿಕರು, ರೈತರು, ದಲಿತರು, ಆದಿವಾಸಿಗಳು, ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು ಮತ್ತು ಅಲ್ಪಸಂಖ್ಯಾತರು, ವಿಶೇಷವಾಗಿ ಮುಸ್ಲಿಮರು, ಫ್ಯಾಸಿಸ್ಟ್ ಮೋದಿ ಸರ್ಕಾರದ ವಿಧ್ವಂಸಕ ಆರ್ಥಿಕ ನೀತಿಗಳ ಅಡಿಯಲ್ಲಿ ಸಿಲುಕಿದ್ದಾರೆ. ತಮ್ಮ ಒತ್ತಡದ ಸಮಸ್ಯೆಗಳಿಂದ ಜನಸಾಮಾನ್ಯರನ್ನು ಬೇರೆಡೆಗೆ ಸೆಳೆಯಲು ಫ್ಯಾಸಿಸ್ಟ್ ಸಂಘ ಪರಿವಾರವು ದ್ವೇಷ ಮತ್ತು ವಿಭಜನೆಯ ವಿಷವನ್ನು ಹರಡುತ್ತಿದೆ. ಈ ಕಟುವಾದ ವಾಸ್ತವತೆಯನ್ನು ಸೂಕ್ತ ಸಂದರ್ಭದಲ್ಲಿ ಪರಿಗಣಿಸಿ ಸಿಪಿಐಎಂಎಲ್ ರೆಡ್ ಸ್ಟಾರ್ನ ಕೇಂದ್ರ ಸಮಿತಿಯು ಈ ಪ್ಲೀನಂ ಮೂಲಕ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟವನ್ನು ಮುನ್ನಡೆಸಲು ಸಂಘಿ ಮನುವಾದಿ ಕಾರ್ಪೊರೇಟ್ ಫ್ಯಾಸಿಸಮನ್ನು ಕಿತ್ತೊಗೆಯಲು ಮತ್ತು ದೇಶದ ನಿಜವಾದ ಸ್ವಾತಂತ್ರ್ಯ ಹೋರಾಟವನ್ನು ವೇಗಗೊಳಿಸಲು ಪಕ್ಷವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಬರ್ನಾಲಾ ಪ್ಲೀನಂನಲ್ಲಿ ಅಳವಡಿಸಿಕೊಂಡ ನೀತಿಗಳ ಬೆಳಕಿನಲ್ಲಿ ಪಕ್ಷವು ಸಮಾನ ಮನಸ್ಕ ಕ್ರಾಂತಿಕಾರಿ ಸಂಘಟನೆಗಳೊಂದಿಗೆ ಒಗ್ಗೂಡಿಸಲು ಶ್ರಮಿಸುತ್ತದೆ ಮತ್ತು ಕಾರ್ಮಿಕ ವರ್ಗ ಮತ್ತು ಎಲ್ಲ ತುಳಿತಕ್ಕೊಳಗಾದ ಸಮುದಾಯಗಳ, ದಲಿತರು, ಹಿಂದುಳಿದ ಜಾತಿಗಳು, ಬುಡಕಟ್ಟುಗಳು ಸೇರಿದಂತೆ ಜನರ ಪ್ರಜಾಸತ್ತಾತ್ಮಕ ಕ್ರಾಂತಿಯ ಯಶಸ್ವಿಗೆ ಶ್ರಮಿಸುತ್ತದೆ. ಸಮಾಜವಾದದ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದು ರೆಡ್ ಸ್ಟಾರ್ನ ಅಖಿಲ ಭಾರತ ಪ್ಲೀನಂ ಯಶಸ್ಸನ್ನು ಮಾಡಲು ದೇಶದ ಮಹಾನ್ ಕ್ರಾಂತಿಕಾರಿ ಪರಂಪರೆಗೆ ಅನುಗುಣವಾಗಿ ಎಲ್ಲ ಪ್ರಗತಿಪರ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳಿಂದ ಪೂರ್ಣ ಹೃದಯದ ಸಹಕಾರ ಮತ್ತು ಒಗ್ಗಟ್ಟನ್ನು ನೀಡಲು ಪಕ್ಷವು ಮನವಿ ಮಾಡುತ್ತದೆ ಎಂದು ಎಂ ಗಂಗಾಧರ್ ಹೇಳಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.